ಯಾಕ್ರಿ ನಗ್ತಾ ಇದ್ದೀರಾ? ನಾನೇನು ಸುಳ್ಳು ಹೇಳಿದ್ನಾ? ನೀನು ಸುಳ್ಳು ಹೇಳಿದೆ ಅಂತ ಅಲ್ಲ. 30 ವರ್ಷ ಆಯಿತು, ಮಕ್ಕಳಾದರು, ಮೊಮ್ಮಕ್ಕಳಾದರು, ಇನ್ನೂ ನೀನು ನನ್ನ ಮೇಲಿನ ಪ್ರೀತಿ ಹಾಗೇ ಇದೆಯಲ್ಲ, ಖುಷಿಯಿಂದ ನಗು ಬಂತು. ಅವರೆಲ್ಲರೂ ಇದ್ರೂ ನನಗೆ ನೀವು, ನಿಮಗೆ ನಾನು, ನಾವಿಬ್ಬರು ಒಬ್ಬರು ಕೈನೊಬ್ರು ಹಿಡ್ಕೊಂಡು ಇಷ್ಟು ವರ್ಷ ಜೀವನ ನಡೆಸಿದ್ದೀವಿ. ಎಷ್ಟೇ ಕಷ್ಟ ಬಂದರೂ ನೀವು ನನ್ನ ಕೈ ಬಿಡದೆ ಇಲ್ಲಿವರೆಗೂ ಜೀವನ ನಡೆಸ್ಕೊಂಡು ಬಂದಿದ್ದೀವಿ. ಅಂಥದ್ರಲ್ಲಿ ನಿಮ್ಮನ್ನಲ್ಲದೆ ಜ್ಞಾನ ಪ್ರೀತಿಸ್ಲಿ. ಲಕ್ಷ್ಮಿ, ನಿನ್ನ ಮಾತು ಕೇಳ್ತಾ ಇದ್ರೆ ನನ್ನ ಮನಸ್ಸು 35 ವರ್ಷ ಹಿಂದಕ್ಕೆ ಹೋಗ್ತಾ ಇದೆ. ಆಗ ನಾನು ನೀನು ಕದ್ದು ಮುಚ್ಚಿ ಭೇಟಿ ಆಗ್ತಿದ್ವಿ. ಈಗಿನ ಹಾಗೆ ಈ ಫೋನು, ಮೆಸೇಜು, ವಾಟ್ಸಪ್ಪು ಏನೂ ಇರಲಿಲ್ವಲ್ಲ. ಪತ್ರ ಬರೆದು ಇಂಥ ಕಡೆ ಬಾ ಅಂತ ಹೇಳೋಣ ಅಂದರೆ ಆ ಪತ್ರ ಯಾರ ಕೈಲಾರು ಸಿಕ್ಬಿಟ್ರೆ ಅಂತ ಭಯ. ಹೇಗೋ ಭೇಟಿ ಆಗ್ತಿದ್ವಿ, ಯಾರನ್ನೋ ಕಾಯಿಸ್ತಿದ್ವಿ. ಆ ಹುಸಿ ಕೋಪ, ಒಬ್ಬೊಬ್ಬೊಬ್ಬ ಇದನ್ನೆಲ್ಲ ನೆನಪು ಮಾಡಿಕೊಂಡ್ರೆ 35 ವರ್ಷ ಹೆಂಗೆ ಕಳೀತು ಅಂತಲೇ ಗೊತ್ತಾಗಲ್ಲ. ನಮಗೇನು ಅಷ್ಟು ವಯಸ್ಸಾಗ್ಬಿಟ್ಟಿದ್ಯಾ? ಏನು ರಾಯರು ಫ್ಲ್ಯಾಶ್ ಬ್ಯಾಕ್ ಹೋದಂಗಿದೆ? ಅಲ್ಲ ರೀ, ಹಿಂದಿಂದನ್ನೆಲ್ಲ ನೆನೆಸ್ಕೊಂಡು ಮೆಲ್ಕ್ ಹಾಕ್ಬೋದು, ಆದರೆ ಆ ಥರ ಜೀವನ ಮತ್ತೆ ಮಾಡೋಕ್ಕಾಗತ್ತಾ? ಯಾಕಾಗಲ್ಲ? ಪ್ರೀತಿ ಮಾಡೋದಕ್ಕೆ ವಯಸ್ಸಲ್ಲ ಮುಖ್ಯ, ಮನಸ್ಸು. ಹೌದು ಹೌದು. ಈಗ ಲೇಟ್ ಆಗ್ತಾ ಇದೆ, ಹಾಲು ಕುಡೀರಿ, ಹೋಗಿ ಮಲ್ಕೊಳ್ಳೋಣ. ಇಷ್ಟೋ ತನಕ ಪ್ರೀತಿ ಮಾತಾಡಿದ್ದೀವಿ, ಇದನ್ನು ಒಂದು ಸ್ವಲ್ಪ ಪ್ರೀತಿಯಿಂದ ಹೇಳ್ಬೋದಲ್ವಾ? ಹೌದಾ ರಾಯರೇ? ಈ ಹಾಲನ್ನು ಕುಡಿದ್ರೆ ನಾನು ನೀವಿಬ್ರು ಹೋಗಿ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಕುಡಿತೀರಾ? ಸ್ವಲ್ಪ ಜಾಸ್ತಿ ಆಗಲಿಲ್ವಾ? ಅಲ್ವಾ? ಕುಡೀರಿ ಮತ್ತೆ. ನೀವು ಚೆನ್ನಾಗಿ ನಿದ್ದೆ ಮಾಡಿ, ಅಷ್ಟು ನನ್ನ ಕೆಲಸ ನಾನು ಮುಗಿಸ್ಕೊಂಡ್ಬಿಡ್ತೀನಿ. ನಾಳೆ ಬೆಳಗ್ಗೆ ಏಳೋಷ್ಟರಲ್ಲಿ ಶಾಕಿಂಗ್ ನ್ಯೂಸ್ ಕಾದಿರುತ್ತೆ. ಓಕೆನಾ ಮಿಸ್ಟರ್ ಜಯಂತ್? ರೀ, ತಗೊಳ್ಳಿ, ಹಾಲು ಕೊಡಿರಿ. ಒಂದೇ ಒಂದು ಸೆಕೆಂಡ್ ಜಾನ್ವಿ ಅವರೇ, ಚೇಂಜ್ ಮಾಡ್ಕೊಂಬಂದ್ಬಿಡ್ತೀನಿ. ಅಯ್ಯೋ, ಮೊದಲು ಕುಡೀರಿ, ಆಮೇಲೆ ಚೇಂಜ್ ಮಾಡೋರಂತೆ. ತಗೊಳ್ಳಿ. ಏನಾಗ್ತಿದೆ? ಯಾಕೋ ತಲೆ ತುಂಬ ಭಾರ ಅನಿಸ್ತದೆ ನೋಡಿ, ಇದರಲ್ಲೇ ಗೊತ್ತಾಗುತ್ತೆ ಪಾಪ ನಿಮ್ಗೆ ಎಷ್ಟು ಸುಸ್ತಾಗಿದೆ ಅಂತ. ಮಲ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಬನ್ನಿ ಮಲ್ಕೊಳ್ಳಿ, ಬನ್ನಿ. ವಿಶ್ವ, ಎಲ್ಲಿದ್ಯಾ? ಮನೆಯಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದೀನಿ ಜಾನು. ಸರಿ, ನಂಗೆ 5 ನಿಮಿಷ ಕೊಡು, ಬರ್ತೀನಿ. ಸರಿ ಜಾನು. ಇವಳು ನನಗೆ ಲೇಟ್ ಆಯಿತು ಮಲ್ಕೊಳ್ಳಿ ಅಂತ ಹೇಳಿ ನೀನಿನ್ನ ಮಾಡ್ತಾನೆ ಇದೆಯಾ? ಬಾ, ಟೈಮ್ ಆಯಿತು ಲಕ್ಷ್ಮಿ. ಬಂದೆ ಬಂದೆ ಬಂದೆ. ಅಡುಗೆ ಮನೆ ಬೆಳಗ್ಗೆ ಎದ್ದ ಕ್ಲೀನಾಗಿದ್ದರೆ ಸಂತೋಷ ಆಗೋದು. ವೆಂಕಿ, ಮಲ್ಕೊಳ್ದೆ ಇಷ್ಟೊತ್ತಲ್ಲಿ ಎಲ್ಲೋ ಹೋಗಿದ್ದೆ? ಯಾಕಪ್ಪ,
ಏನೋ ಬೇಜಾರಲ್ಲಿದೆಯಾ? ಇತ್ತೀಚೆಗೆ ನೀನು ಯಾವಾಗಲೂ ಹೀಗೆ ಇರ್ತೀಯ. ಚೆಲ್ವಿ ನೋಡು ಎಷ್ಟು ಬೇಜಾರಲ್ಲಿರ್ತಾಳೆ. ಅಲ್ಲ, ಎಲ್ರಿಗೂ ಸಂತೋಷ ಕೊಡ್ತಾ ಇರೋ ನೀನು ಈ ನಡುವೆ ನಮ್ಮೆಲ್ರಿಗೂ ಬೇಜಾರಾಗೋಗಿ ಮಾಡ್ತೀಯಲ್ಲ, ಯಾಕೆ? ಯಾಕಪ್ಪ ವೆಂಕಿ? ಯೋಚನೆ ಮಾಡಬೇಡ ಕಣೋ. ಇಷ್ಟು ವರ್ಷನೇ ಕಾಯ್ದಿದ್ಯಾ. ನಿಮ್ಮಮ್ಮ ನಿನಗೆ ಸಿಕ್ಕೇ ಸಿಗ್ತಾರೆ. ಅವರನ್ನು ಬದುಕಿದ್ದಾರೆ ಅಂತ ನೋಡಿದಾರಲ್ಲ, ಅಂದಮೇಲೆ ಸಿಕ್ಕಲ್ವಾ? ಯೋಚನೆ ಮಾಡಬೇಡ ಕಣೋ. ನೀನು ಹಿಂಗೆ ದುಃಖದಲ್ಲಿದ್ದರೆ ನಮಗೆ ನಗ್ನಗ್ತಾ ಇರೋಕ್ಕಾಗತ್ತಾ? ಮತ್ತೆ ನೀನು ಬೇಜಾರಲ್ಲಿದ್ದರೆ ನಮ್ಗೆ ಹೇಗೆ ನಗು ಬರುತ್ತೆ? ಲಕ್ಷ್ಮಿ, ಇವನು ಆಡೋದನ್ನು ನೋಡ್ತಾ ಇದ್ದರೆ ಇವನು ಅವ್ರ ತಾಯಿ ಬಗ್ಗೆ ಅಲ್ಲ, ಬೇರೆ ಏನೋ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇದ್ದಾನೆ. ಅದನ್ನು ಹೇಳ್ತಿಲ್ಲ ಅಷ್ಟೇ. ಅದೇನಂತ ಹೇಳಪ್ಪ. ನಮ್ಮ ಕೈಲಾದ ಸಹಾಯ ನಾವು ಮಾಡ್ತೀವಿ. ಇಲ್ಲಾಂದರೆ ಮನಸ್ಸಲ್ಲಿ ಇಟ್ಕೊಂಡು ಕೊರಗಬಾರ್ದು ಕಣೋ, ಒಳ್ಳೇದಲ್ಲ. ಯಾವುದೇ ಕಾರಣಕ್ಕೂ ಈ ವಿಷಯ ನೀನು ಯಾರಿಗೂ ಹೇಳಬಾರ್ದು. ನನಗೆ ಮಾತು ಕೊಡು. ಅದರಲ್ಲೂ ಜಯಂತ್ ಅವ್ರಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ನನಗೆ ಮಾತು ಕೊಡು. ವೆಂಕಿ, ಅಪ್ಪ ಕೇಳ್ತಾ ಇದ್ದಾರೆ ತಾನೆ, ಏನು ಅಂತ ಹೇಳು. ಓ, ಈಗ ನಾವಿಬ್ರು ಬೇಡವಾಗ್ಬಿಟ್ವಾ? ಕೊಡ್ತೀನಿ ನೋಡೋದು, ಬಿಡ್ತು ಅನ್ನೋ ಅಲ್ವೋ? ನಿನ್ನನ್ನು ಕಳ್ಕೊಳ್ಳೋಕ್ಕೆ ನಾವಿಬ್ರು ನಿನ್ನನ್ನು ಇಷ್ಟು ಪ್ರೀತಿಯಿಂದ ಸಾಕಿರೋದ? ಏನಾಯ್ತು ಅಂತ ಹೇಳು ಅಲ್ವೋ? ನೀನು ಈ ಥರ ಇದ್ರೆ ನಮ್ಮಿಬ್ರಿಗೂ ಹೊಟ್ಟೆ ಉರಿಯಲ್ವೇನೋ? ಏನಾಯ್ತು ನಿಮಗೆ? ಯಾವತ್ತೂ ಇಷ್ಟು ಮನಸ್ಸು ಕೆಡಿಸ್ಕೊಂಡವನೇ ಅಲ್ಲ. ಬಾಯ್, ಕೂತ್ಕೋ ಬರ, ಕೂತ್ಕೋ ಬರ. ಸರಿ, ಕೂತ್ಕೋ, ಆರಾಮಾಗಿ ಕೂತ್ಕೋ. ನೋಡಪ್ಪ ವೆಂಕಿ, ನೀನು ಹೀಗೆ ದುಃಖದಲ್ಲಿದ್ದರೆ ನಾವು ನಗ್ನಗ್ತಾ ಇರೋಕ್ಕೆ ಸಾಧ್ಯ ಇಲ್ಲ. ಆ ವಿಷಯನ ನಿನಗೆ ಹೇಳಬೇಕು ಅಂತ ಅನ್ನಿಸ್ದಾಗ ಹೇಳು. ಅಲ್ಲಿ ತನಕ ನಾನು ಕೇಳೋಣ, ಆಯಿತಾ?